ದೇಶಿಕರು ಹೇಳ್ದ ಹಾಗೆ ಬಂಗಾರಿಗೇನಾದರೂ ಗಾಳಿ ಸೋಂಕಿದ್ರೆ ಅದು ಈ ತಾಯ್ತದಿಂದಾನೇ ನಿವಾರಣೆ ಆಗ್ಬಿಡ್ಲಿ ಅಮ್ಮ. ಇನ್ಮೇಲೆ ನನ್ನ ಗಂಡನಿಗೆ ಯಾವುದೇ ರೀತಿಯಾದ ಕೆಡಕಾಗದೇ ಇರಲಿ. ಬಂಗಾರಿ, ಕೈ ಕೊಡು. ಯಾಕೋ? ಕೊಡು ಕೈ. ಏನಾಯ್ತೋ? ತಾಯ್ತ ಕಟ್ತೀನಿ, ಕೈ ಕೊಡೋ. ಬಂಗಾರಿ. ಜಾಜಿ, ಅದನ್ನ ಕಟ್ಟೋದ್ ಬೇಡ. ಯಾಕಮ್ಮ? ಅದು ದೇಶಕರು ಮಂತ್ರಿಸ್ಕೊಟ್ಟಿರೋ ತಾಯ್ತ. ಅದನ್ನ ಸುಮ್ಮನೆ ಹಾಗೆ ಮಡಿ ಇಲ್ದೆ ಕಟ್ಟಬಾರ್ದು. ಈಗ ಮನೆಯಲ್ಲಿ ಆಗ್ತಾ ಇರೋ ಅವಾಂತರಗಳೇ ಸಾಕಾಗಿದೆ. ಮಡಿ ಮೈಲ್ಗೆ ಇಲ್ದೆ ಕಟ್ಟಿ ಒಂದ್ ಹೋಗಿ ಇನ್ನೊಂದು ಆಗದ್ ಬೇಡ. ನಿನ್ಗೆ ಅಷ್ಟು ಬುದ್ಧಿ ಬೇಡವಾ? ಬಂಗಾರಿ, ಎದ್ದೇಳು ನೀನು. ನಾಳೆ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಆಮೇಲೆ ಕಟ್ಕೊಂಡ್ರಾಯ್ತು. ಯಾಕೆ ಶಾಸ್ತ್ರಿಗಳೇ, ಏನಾಯ್ತು? ಇದೇನು ಇಷ್ಟೊಂದು ಆತಂಕದಲ್ಲಿದ್ದೀರಾ? ಬಂಗಾರಿಯಲ್ಲಿ ಜಗ್ಗಿ ಅಲ್ಲೇ ಇದ್ದಾನಲ್ಲ, ನಮ್ಮಲ್ಲೇ ಇದ್ದಾನೆ. ಆ ಹಳೆ ಮನೆಯಲ್ಲೇ ಕೂಡಕ್ಕಿದ್ದಾನಲ್ಲ, ನಾನೇ ಅವನ್ನ. ಅಲ್ಲೇ ಇದ್ದಾನ? ಅಲ್ಲೇ ಇದ್ದಾನೆ ಶಾಸ್ತ್ರಿಗಳೇ. ನೀನ್ ಕಣ್ಣಾರ ನೋಡ್ದ್ಯಾ ಅಥವಾ ಆಳುಗಳ ಮಾತನ್ನು ಕೇಳ್ಕೊಂಡ್ಬಂದು ನನ್ನ ಹತ್ರ ಸುಳ್ಳು ಬರೆದಿ ಒಪ್ಪಿಸ್ತಾ ಇದ್ಯಾ? ಹಾಗೆಲ್ಲ ಆಳುಗಳ ಮಾತುಗಳನ್ನು ಕೇಳಲ್ಲ ನಾನು ಶಾಸ್ತ್ರಿಗಳೇ. ನಾನೇ ಖುದ್ದು ನೋಡ್ಕೊಂಡ್ ಬಂದಿದ್ದೀನಿ ಹೋಗಿ. ಅವನು ಅಲ್ಲೇ ಇದ್ದಾನೆ. ನಿನ್ನ ಮಾತು ನಿಜಾನ? ನಿಮ್ಮ ಆಣೆಗೂ ನಿಜ. ಅಲ್ಲಲ್ಲ, ನನ್ನ ಆಣೆಗೂ ನಿಜ. ನಾನೇ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ನನ್ನ ಕಣ್ಣಾರೆ. ಬಂಗಾರಿ ನಮ್ಮೋಷ್ಟದಲ್ಲೇ ಇದ್ದಾನೆ.